Clap go. ಎಚ್ಚರಿಕೆಯನ್ನು ನಡೆಸಿಕೊಳ್ಳುತ್ತೇನೆ. ನಾನು ಪ್ರಶ್ನೆ ಮಾಡದೆ ಯಾವುದೇ ತರ್ಕಕ್ಕೆ ಒಪ್ಪುವುದಿಲ್ಲ ಹಾಗೂ ಸಂವಿಧಾನದ ಮೂಲಭೂತ ಕರ್ತವ್ಯದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಇವತ್ತು ಯಾಕೆ ಮಾಡಬೇಕು, ಬೇರೆ ದಿವಸ ಮಾಡ್ಬೋದಿತ್ತಲ್ಲ? ಯಾರು ಹೇಳ್ತಾರೆ ಕೈ ಎತ್ತಿ ನಾವು? ಇವತ್ತೇ ಯಾಕೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ? ಹೇಳಿ ಸರ್. ಶ್ರೀ ವಿ ರಾಮನವರಿ ಬೆಳಕಿನ ಚದುರುವಿಕೆ ಕಂಡುಹಿಡಿದಾರೆ. ಇವತ್ತು ಚೆನ್ನಾಗಿ ಕಲಿಸಿದ್ರೆ ಏನಂತ, ಸೊ ಹುಡುಗರಿಗೆ ಬೇಸಿಕ್ ಸೈನ್ಸ್ ಇಂಪ್ರೂವ್ಮೆಂಟ್ ಆಗ್ತೀವಿ. ನೆಕ್ಸ್ಟ್ ಅವ್ರು ಇಂಜಿನಿಯರಿಂಗ್ ಆಟ ಮಾಡಿ, ಎಂ.ಟೆಕ್ ಮಾಡಿ, MSc ಮಾಡಿ, ಅಥವಾ PhD ಏನೋ ಸಬ್ಜೆಕ್ಟ್ ಮಾಡಿದ್ರೆ ಆ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಇದು ತುಂಬ ಚೆನ್ನಾಗಿ. ಸೊ ಅದಕ್ಕೆ ನೀವು ಸೈಂಟಿಸ್ಟ್ ಆಗಬೇಕು ಅಂತಂದರೆ ಹೊಸ ಹೊಸ ಸಂಶೋಧನೆಯನ್ನು ಕೊಡಬೇಕು, ಮಾನವ ಕುಲಕ್ಕೆ ಒಂದು ಶ್ರೇಷ್ಠ ಕೊಡುಗೆಯನ್ನು ಕೊಡಬೇಕು ಅಂತಂದರೆ ನೀವು ಹೊಸ ಆವಿಷ್ಕಾರ ಮತ್ತು ಸಂಶೋಧನೆಗಳನ್ನು ಮಾಡಬೇಕು. ಆವಿಷ್ಕಾರ ಮತ್ತು ಸಂಶೋಧನೆಗಳನ್ನು ಮಾಡಬೇಕಂದ್ರೆ ಹೈಸ್ಕೂಲ್ದಲ್ಲಿ ನಿಂತು ವಿಜ್ಞಾನ ಮತ್ತು ಗಣಿತದಲ್ಲಿ ತುಂಬ ಚೆನ್ನಾಗಿರ್ತೀವಿ. ಹೌದಾ? ಯಾರು ಗಣಿತ ಮತ್ತು ವಿಜ್ಞಾನವನ್ನು ಹೈಸ್ಕೂಲ್ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಕಲಿತಾರ, ಸೊ ಅವ್ರು ಆಟೋಮೆಟಿಕ್ಲಿ ಮುಂದೆ ಜೀವನದಲ್ಲಿ ಎಕ್ಸೆಲ್ ಆಗ್ತಾರೆ. ರಿಸರ್ಚ್ದಲ್ಲಿ ಭಾಳಷ್ಟು ಮುಂದೆ ಬರ್ತಾರೆ. ಸೊ ನಮ್ಮಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಿಕ್ಕಾಪಟ್ಟಿ ಬೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಅದ. ಸೊ ನೀವು ರಿಸರ್ಚ್ ಮಾಡೋದ್ರಿಂದ, ಹೊಸ ಹೊಸ ಆವಿಷ್ಕಾರ ಮಾಡೋದ್ರಿಂದ ದೇಶಕ್ಕೆ ನಿಮಗೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಬರ್ತದೆ. ದೇಶಕ್ಕೆ ಕಾಂಟ್ರಿಬ್ಯೂಷನ್ ಬರೋದ್ರಿಂದ ನಮ್ಮದೇ ಸ್ವಂತ ತಂತ್ರ ಕೆಲಸ ಕಾರ್ಯಗಳಲ್ಲಿ ವಿಜ್ಞಾನ ಇದ್ದೇ ಇರುತ್ತೆ. ಅದು ಯಾವ ರೀತಿ ಯೂಸ್ ಆಗತ್ತೆ, ಅದು ಟೆಕ್ನಾಲಜಿಯಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ನೀವು ಪ್ರಾಕ್ಟಿಕಲ್ ಆಗಿ ತಿಳ್ಕೊಬೇಕು. ಸೊ ನೀವು ಇಮ್ಯಾಜಿನೇಷನ್, ನೀವು ವಿಜುವಲೈಸೇಷನ್ ಬಂದರೆ ಆಟೋಮೆಟಿಕ್ಲಿ ಸಬ್ಜೆಕ್ಟ್ ತಾನ ತಿಳ್ಕೊಬೇಕು. ಹೌದಾ? ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿನ ದಿನ ನಾವೇನು ತಿಳ್ಕೊಬೇಕಂದ್ರೆ ವೈಜ್ಞಾನಿಕ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ನೀವು ಪ್ರತಿಜ್ಞಾನ ಘೋಷಿಸ್ಬೇಕಾದ್ರೆ ಹೇಳಿಲ್ಲ, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಪ್ರಶ್ನಿಸದೆ ಯಾವುದನ್ನು ಒಪ್ಪಿಕೊಳ್ಳಿಕ್ಕೆ ಹೋಗಬಾರ್ದು. ಸೊ ನೀವು ಗೊತ್ತಿಲ್ಲಂದ್ರೆ ಅದನ್ನು ಪ್ರಶ್ನೆ ಮಾಡಬೇಕು. ಇದು ಯಾಕೆ, ಎಲ್ಲಿ, ಏನು ಅನ್ನೋದನ್ನು ತಿಳ್ಕೊಂಡ್ರೆ, ಪ್ರಶ್ನೆ ಮಾಡಿದೆ ಉತ್ತರಗಳನ್ನು ಕಂಡುಕೊಂಡ್ರೆ ನಿಮಗೆ ಸಬ್ಜೆಕ್ಟು ಗೊತ್ತಾಗುತ್ತೆ. ವೈಜ್ಞಾನಿಕ ಮನೋಭಾವನೆ, ಸೈಂಟಿಫಿಕ್ ಟೆಂಪರ್ ಅಥವಾ ಸೈಂಟಿಫಿಕ್ ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ರ್ಯಾಷನಲ್ ಥಿಂಕಿಂಗ್ ಬೇಕು. ಯಾರಾದ್ರೂ ಹೇಳಿದ್ರು ಪಟ್ಟ ಒಪ್ಕೊಳ್ಳೋಂಗಿಲ್ಲ. ಇದು ಏಕೆ, ಏನು, ಹೆಂಗ ಅಂತ ಹೇಳಿ ನಿಮ್ಮದು ಸಬ್ಜೆಕ್ಟ್ ಮನವರಿಕೆ ಆಗೋವರೆಗೂ. ಸರ್ ಚಂದ್ರಶೇಖರ್ ವೆಂಕಟರಮಣ್ ಅವರು ರಮನ್ ಎಫೆಕ್ಟ್ ಅನ್ನು ಕಂಡುಹಿಡಿದ ಸ್ಮರಣಾರ್ಥಕವಾಗಿ 2028ರಂದು ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ವಾರ್ಷಿಕವಾಗಿ ಆಚರಿಸಲಾಗುತ್ತದೆ. ಭಾರತವು ನಮ್ಮ ವೈಜ್ಞಾನಿಕ ಸಮುದಾಯ ಕೊಡುಗೆಗಳನ್ನು ಶ್ಲಾಘಿಸುವ ಜೊತೆಗೆ ರಮನ್ ಪರಿಣಾಮದ ಆವಿಷ್ಕಾರವನ್ನು ಸ್ಮರಿಸುವ ದಿನವಾಗಿದೆ. ಹಾಗಾಗಿ ಪ್ರತಿ ವರ್ಷದಂತೆ 2024ರ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ವಿಕಸಿತ ಭಾರತಕ್ಕಾಗಿ ಸ್ವದೇಶಿ ತಂತ್ರಜ್ಞಾನಗಳ ಎಂಬ ಥೀಮ್ ಅಡಿಯಲ್ಲಿ ಆಚರಿಸಲಾಗುತ್ತದೆ. ಈ ವರ್ಷ ಏನಿದೆ ಅಂದ್ರೆ ಈ ಒಂದು ಥೀಮ್ ವಿಕಸಿತ ಭಾರತಕ್ಕಾಗಿ ಸ್ವದೇಶಿ ತಂತ್ರಜ್ಞಾನ ಎಂಬ ಥೀಮ್ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸೊ ತಾವು ಬಂದಂತ ಎಲ್ಲಾ ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವ ಮೂಲಕ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳುತ್ತೇನೆ. ಹಾಗೂ ತಮಗೆಲ್ಲರಿಗೂ ಗೊತ್ತಿರುವ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭೇಟಿ ನೀಡಿದ್ದಾರೆ ವಿಜ್ಞಾನ ಕೇಂದ್ರಕ್ಕೆ. ಸೊ ಈಗಾಗಲೇ ಇಲ್ಲಿವರೆಗೆ ಗಮನಿಸಿದ್ದೇನೆಂದ್ರೆ ಚುಟುಕುಪ್ಪ ತಾಲೂಕಾ ಮತ್ತೆ ಹುಮನಾಬಾದ್ ತಾಲೂಕಿನ ಮಕ್ಕಳು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿದ್ರು. ಸೊ ಅದಕ್ಕೆ ನಾವು ಮೊಟ್ಟ ಮೊದಲನೇ ನಮ್ಮ ಈ ವರ್ಷದ 2023-24ನೇ ಸಾಲಿನ ಮೊದಲನೇ ಕಾರ್ಯಕ್ರಮವನ್ನು ಒಂದು ರಸಪ್ರಶ್ನೆ ಸ್ಪರ್ಧೆಯನ್ನು ಚುಟುಕುಪ್ಪ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಅಲ್ಲಿ ನಮ್ಮ ವಿಜ್ಞಾನ ಕೇಂದ್ರದ ಬಗ್ಗೆ ಬಹಳಷ್ಟು ಹೆಚ್ಚಿನ ಮಾಹಿತಿ ಅವರಿಗೆ ಸಿಗಬೇಕು. ಇಲ್ಲಿ ಒಂದು ವಿಜ್ಞಾನ ಕೇಂದ್ರವು ಸ್ಥಾಪನೆಯಾಗಿದೆ ಅಂತ ಹೇಳಿ ಅವರಿಗೆ ಮುಟ್ಟಿಸುವ ಸಂಬಂಧ ನಾವು ಮೊಟ್ಟ ಮೊದಲನೇದಾಗಿ ಚುಟುಕುಪ್ಪ ತಾಲೂಕಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯಿತು ರಸಪ್ರಶ್ನೆ ಸ್ಪರ್ಧೆ. ಸೊ ಅದೇ ರೀತಿ
ಇನ್ನು ಮುಂದೆ ಕೂಡ ನಮ್ಮ ವಿಜ್ಞಾನ ಕೇಂದ್ರದಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದೆ. ಸೊ ಅದೇ ನಮಗೆ ಕಂಟಿನ್ಯೂಸ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲಾ ರೀತಿಯ ಸಹಕಾರ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಈ ವರ್ಷದಲ್ಲಿ ಬಹಳಷ್ಟು ಮಾಡೆಲ್ಸ್ ನಾವು ಡೆವಲಪ್ ಮಾಡ್ಕೋಬೇಕಂತ ಇದ್ದೀವಿ. ಸರ್ಕಾರದಿಂದ ಅನುಮೋದನೆ ಕೂಡ ಆಗಿದೆ. ಸೊ ಮುಂದಿನ ದಿವಸಗಳಲ್ಲಿ ಅವು ಮಾಡೆಲ್ಸ್ ಕೂಡ ಸ್ಥಾಪನೆ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಈ ವಿಜ್ಞಾನ ಕೇಂದ್ರ ಸದುಪಯೋಗ ಆಗ್ಬೇಕಂತ ಹೇಳಿ ತಾರಲೆಯ ಸಂಬಂಧ ಸರ್ಕಾರಕ್ಕೆ ತಾರಲೆಯ ನಿರ್ಮಾಣ ಸಂಬಂಧ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಕೆಲವು ದಿನದಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ವಿಜ್ಞಾನ ಕೇಂದ್ರದಲ್ಲಿ ತಾರಲಯ ಕೂಡ ಸ್ಥಾಪನೆ ಆಗುತ್ತದೆ. ಸೊ ಎಲ್ಲರೂ ತಾವು ಇದೇ ರೀತಿ ಹೆಚ್ಚಿನ ಆಸಕ್ತಿ ವಹಿಸಿ ಒಂದು ವಿಜ್ಞಾನವನ್ನು ಬೆಳೆಸಬೇಕೆಂದು ಹೇಳಿದ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸುತ್ತೇನೆ. ಪ್ರಾಸ್ತಾವಿಕವಾಗಿ ಮಾತನಾಡಿರುವಂತಹ ಶ್ರೀ ಸಾಯಿನಾಥ್ ಟೂಕರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಆದರೆ ಕವಿಯೂ ಸಹ ಕಾಣದೇ ಇರೋ ವಿಚಾರಗಳನ್ನ ಒಬ್ಬ ವಿಜ್ಞಾನಿ ಕಂಡುಕೊಳ್ಳಬೇಕು. ನಮ್ಮ ಜಗತ್ತಿನ ಸುತ್ತಲೂ ಹಲವಾರು ವಿಚಾರಗಳು ನಡೀತಾನೆ ಇದ್ದಾವೆ, ಹಲವಾರು ವಿದ್ಯಮಾನಗಳು ನಮ್ಮ ಸುತ್ತಲೂ ನಡೀತಾ ಇದ್ದಾವೆ. ಈ ಎಲ್ಲ ವಿದ್ಯಮಾನಗಳನ್ನ ನಾವು ಪ್ರಶ್ನೆ ಹಾಕಿಕೊಂಡಾಗ ಮಾತ್ರ ಅವುಗಳಿಗೆ ಉತ್ತರ ದೊರೆಯಲಿಕ್ಕೆ ಸಾಧ್ಯ. ತಾವೆಲ್ಲ ಅನ್ಕೊಂಡಿರ್ಬೋದು, ಸಮುದ್ರದ ಬಣ್ಣ ಏಕೆ ನೀಲಿ ಆಗಿದೆ ಅಂತ ಅವತ್ತಿನ ಕಾಲದಲ್ಲಿ ನಮ್ಮ ಸಿ ವಿ ರಾಮನ್ ಅವರು ಪ್ರಶ್ನೆ ಹಾಕಿಕೊಳ್ಳದೆ ಇದ್ರೆ ಬಹುಶಃ ಅದಕ್ಕೆ ಉತ್ತರ ಇವತ್ತಿನವರೆಗೂ ಸಿಕ್ತಿತ್ತೋ ಇತ್ತು. ಹಾಗೆ ಒಂದು ಆಪಲ್ ಕೆಳಗೆ ಬೀಳೋದನ್ನ ಕಂಡಂತಹ ಒಬ್ಬ ವ್ಯಕ್ತಿ ಆ ಆಪಲ್ ಕೆಳಗೆ ಯಾಕೆ ಬರಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ತಿದ್ರೆ ಬಹುಶಃ ಇವತ್ತಿನ ಉತ್ತರ ದೊರೀತಾ ಇತ್ತು ಇದು. ಆದ್ರೆ ಅದಕ್ಕೂ ಮೊದಲು ಸಹ ಆಪಲ್ ಕೆಳಗೆ ಬೀಳ್ತಾ ಇತ್ತು. ಸಮುದ್ರದ ನೀರು ನೀಲಿಯಾಗಿರುತ್ತಿತ್ತು, ಆಕಾಶದ ಬಣ್ಣ ನೀಲಿಯಾಗಿರುತ್ತಿತ್ತು. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಆಕಾಶದ ಬಣ್ಣ ಕೆಂಪಾಗಿರುತ್ತಿತ್ತು. ಈ ಎಲ್ಲ ವಿದ್ಯಮಾನಗಳು ಪ್ರಾರಂಭದಿಂದಲೂ ಸುಮಾರು ವರ್ಷಗಳಿಂದಲೂ ನಡೀತಾನೇ ಇದ್ದಾವೆ. ಆದ್ರೆ ಅವರಿಗೆ ತಕ್ಕಂತೆ ನಾವು ಪ್ರಶ್ನೆಯನ್ನು ಹಾಕಿಕೊಂಡಾಗ ಮಾತ್ರ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಸೊ ಅದಕ್ಕೆ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಯಾರಾದ್ರೂ ನಾನು ವಿಜ್ಞಾನಿ ಆಗ್ತೀನಿ ಅಂತ ಹೇಳಿದಾರನ ಹೇಳ್ಯಾರ ಇಲ್ಲ. ಯಾಕಂತ ಕೇಳಿದ್ರ ವಿಜ್ಞಾನಿ ಆದ್ರೆ ನಮ್ಗೆ ಏನ್ ಲಾಭ ರೀ? ಡಾಕ್ಟರ್ ಆದ್ರೆ ಇಂಜೆಕ್ಷನ್ ಮಾಡಿ ರೊಕ್ಕ ವಸೂಲು ಮಾಡ್ತೀವಿ, ಇಂಜಿನಿಯರ್ ಆದ್ರೆ ಬಿಲ್ಡಿ ನಕ್ಷೆ ಹಣ ಗಳಿಸ್ತೀವಿ. ವಿಜ್ಞಾನಿ ಆದ್ರೆ ಏನ್ ಲಾಭದ ವಿಜ್ಞಾನಿಯಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸರ್